ಸರ್ ಎಲ್ಲ ತುಂಬಾ ಚೆನ್ನಾಗಿದೆ. ನನ್ಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೇನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂದಾಗ ನನ್ಗೆ ಪೂರ್ಣಿಮಾ ನವೀನ್ ಚಂದ್ರ ನೀವ್ ಮಾತಾಡಿದ್ರಲ್ಲ ಸರ್, ಅವ್ರ ಲಿಂಕ್ ಕಳಿಸ್ಬಿಟ್ಟು ಇಮಿಡಿಯೇಟ್ ಆಗಿ ಈ ಲಿಂಕ್ ಅಲ್ಲಿ ನೀನ್ ಓಪನ್ ಮಾಡ್ಬಿಟ್ಟು ಜಾಯ್ನ್ ಆಗು, ಏನೋ ಒಂದು ಮಿರಾಕಲ್ ಇದೆ ಅಂತ ಹೇಳಿದ್ರು. ನಾನ್ ಏನ್ ಮಿರಾಕಲ್ ಇದೆ ಅಂತಂದ್ರೆ ತುಂಬಾ ಒಳ್ಳೇದಾಗುತ್ತೆ, ಎಲ್ಲದಲ್ಲೂ ಚೆನ್ನಾಗಿದೆ, ನಾನೇನು ಮಾತಾಡೋ ಟೈಮ್ ಇಲ್ಲವಾಗ, ಆಮೇಲೆ ಮಾತಾಡೋಣ, ಫಸ್ಟ್ ಜಾಯ್ನ್ ಆಗ್ಬಿಡು ಅಂತ ಹೇಳಿದ್ರು. ನಾನ್ ಲಿಂಕ್ ಓಪನ್ ಮಾಡಿ ಇಮಿಡಿಯೇಟ್ ಆಗಿ ಜಾಯ್ನ್ ಆದೆ. ಫಸ್ಟ್ ಡೇ ನನಗೆ ಆ ತರ ಎನರ್ಜಿ ಎಲ್ಲ ಕೊಡೋದ್ ನೋಡಿ, ಮತ್ತೆ ನೀವ್ ಹೇಳ್ತಿದ್ರಲ್ಲ ಫುಡ್ ಕಂಟ್ರೋಲ್ ಮಾಡೋದು ಹೇಗೆ ಅದೆಲ್ಲ ಹೇಳ್ತಿದ್ರಲ್ಲ, ಆಮೇಲೆ ಇವತ್ತಿಂದ ಮತ್ತೆ 2 ಡೇಸ್ ವರ್ಗು ಫಾಸ್ಟಿಂಗ್, ಲಿಕ್ವಿಡ್ ಫಾಸ್ಟಿಂಗ್ ಅಲ್ಲಿ ಇರ್ಬೇಕಾಗತ್ತೆ ಅಂತೆಲ್ಲ ಹೇಳಿದಾಗ ನಾನು ಅದೇ ಅನ್ಕೋತಿದ್ದೆ, ಡೆಫಿನೆಟ್ಲಿ ನನ್ ಕೈಲಿ ಮಾಡಕ್ಕಾಗತ್ತಾ ಇದು. ಯಾಕೆಂದ್ರೆ 1 ಡೇ ಫಾಸ್ಟಿಂಗ್ ಮಾಡದೆ ನಮ್ಗೆ ಇವಾಗ ಫೆಸ್ಟಿವಲ್ ಏನಾನ ಇತ್ತು ಅಂದ್ರೆ ನಮ್ಗೆ ಮಧ್ಯಾಹ್ನವರೆಗೂ ಫಾಸ್ಟಿಂಗ್ ಮಾಡಿ ಆಮೇಲೆ ಊಟ ಯಾವಾಗ ಮಾಡ್ತೀವಿ ಅಂತ ನಾವ್ ಅಷ್ಟು ಕ್ರೇವಿಂಗ್ಸ್ ಅಲ್ಲಿ ಇರ್ತೀವಿ. ಸೊ ನಮ್ಗೆ 2 ಡೇಸ್ ಕಂಟಿನ್ಯೂಸ್ ಆಗಿ ಲಿಕ್ವಿಡ್ ಡಯಟ್, ಅದನ್ನು ಇನ್ನೊಂದ್ ಏನಂದ್ರೆ ಫುಡ್ ಪ್ರಿಪ್ರೇಷನ್ ನಾವೇ ಮಾಡ್ತಿರೋದ್ರಿಂದ ಸೊ ಇದು ನನ್ಗೆ ಪಾಸಿಬಲ್ ಇದೆಯಾ ಅಂತ ಅನ್ಕೊಂತಾ ಇದೆ. ಟ್ರೈ ಮಾಡೋಣ ಇದಾಗುತ್ತೆ ಅಂತ ಅನ್ಕೊಂಡು ಫಸ್ಟ್ ಡೇ ನನ್ಗೆ ಸ್ಟಾರ್ಟ್ ಮಾಡಿದಾಗ ನನ್ಗೆ ಇಲ್ಲ ಚೆನ್ನಾಗಿದೆ ಅನ್ಸುತ್ತೆ, ಬಾಡಿ ತುಂಬಾ ಲೈಟ್ ಆಗಿ ಫೀಲ್ ಆಗ್ತಿತ್ತು. ಸೊ ನಾನ್ ಮಾಡ್ಬೋದು ಅನ್ಸುತ್ತೆ, ಮಾಡೋಣ ಅಂತ ಅನ್ಬಿಟ್ಟು ಸೆಕೆಂಡ್ ಡೇನು ಕಂಟಿನ್ಯೂ ಮಾಡಿದೆ. ಆಮೇಲೆ 2 ಡೇಸ್ ಮತ್ತೆ ಈಟಿಂಗ್ ಕೊಟ್ರಿ, ಅವಾಗ ನನಗೆ ಅಷ್ಟು ನಾರ್ಮಲ್ ಆಗೇ ಇತ್ತು, ಅಂದ್ರೆ ಆತರ ಕ್ರೇವಿಂಗ್ಸ್ ತಿನ್ಬಿಡ್ಬೇಕು ಆತರ ಎಲ್ಲ ಏನು ಅನ್ಸಿಲ್ಲ. ಮತ್ 7 ಡೇಸ್ ಕಂಟಿನ್ಯೂ ಮಾಡಿದೆ, ಆವಾಗ ನಮ್ ಬಾಡಿ ಸಿಕ್ಕಾಪಟ್ಟೆ ಚೇಂಜಸ್ ಆವಾಗ ಆಗಿದೆ ನನ್ಗೆ. ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ ಆಗ್ತಿರಂಗೆ ಬಾಡಿ ಫುಲ್ ಚೇಂಜಸ್, ಮತ್ತೆ ಮೆಂಟಲಿ ನಮ್ಗೊಂಥರ ಏನ್ ಕಂಟ್ರೋಲ್ ಇರ್ತಾ ಇರ್ಲಿಲ್ಲ. ಅಂದ್ರೆ ನಮ್ ಎಮೋಷನ್ಸ್ ಇರ್ಬೋದು, ಅಥವಾ ನಾವು ಫಾಸ್ಟ್ ಡಿಸಿಷನ್ ತಗೊಳೋದಿರ್ಬೋದು, ಅಥವಾ ಏನೇ ಒಂದು ಸಿಚುಯೇಷನ್ ಹ್ಯಾಂಡ್ಲಿಂಗ್ ಮಾಡೋದಿರ್ಬೋದು, ಅದ್ರಲ್ಲಿ ನಮ್ ತುಂಬಾ ಮಿಸ್ಟೇಕ್ಸ್ ಆಗ್ತಿರುತ್ತೆ. ಎಲ್ಲ ಆದ್ಮೇಲೆ ನಾವು ರಿಗ್ರೆಟ್ ಮಾಡ್ತಾ ಇರ್ತೀವಿ, ಇದ್ ನಾನ್ ಮಾಡ್ಬಾರ್ದಾಗಿತ್ತು, ಇದ್ ನಾನ್ ಹಿಂಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾವು ಆಮೇಲೆ ರಿಗ್ರೆಟ್ಸ್ ಎಷ್ಟೋ ಸಲಿ ಮಾಡ್ಕೊತಿರ್ತೀವಿ. ಬಟ್ ಇವಾಗ ಏನಂತಂದ್ರೆ ಆತರ ಮೆಂಟಲ್ ಹೆಲ್ತ್ ಆಗ್ಲಿ, ಅಥವಾ ನಾವು ಡಿಸಿಷನ್ ಮೇಕಿಂಗ್ ಆಗ್ಲಿ, ಅಥವಾ ಏನೇ ಒಂದು ಸಿಚುಯೇಷನ್ ಹ್ಯಾಂಡ್ಲಿಂಗ್ ಮಾಡೋದ್ರಲ್ಲಿ ನಮ್ಗೆ ಇವಾಗ ಕಂಟ್ರೋಲ್ ಬಂದಿದೆ. ಅಂದ್ರೆ ನಮ್ ಫುಡ್ ನಮ್ ಬಾಡಿನ ಓವರ್ ಆಲ್ ಮೆಂಟಲ್ ಹೆಲ್ತ್ ನ, ಬಾಡಿ ಹೆಲ್ತ್ ನ ಇಷ್ಟು ಇದು ನಮ್ಮ ಫುಡ್ ಅಲ್ಲಿ ಇದೆ, ನಾವೆಲ್ಲ ನಮ್ ಕಂಟ್ರೋಲ್ ಅನ್ನೋದು ನಮ್ಗೆ ನೀವು ಮಾಡಿ ತೋರ್ಸ್ಕೊಟ್ಟೋ ಇದರಿಂದ ಅರ್ಥ ಆಗ್ತದೆ. ನೀವ್ ಹೇಳ್ದಂಗೆ ಇದು ಹಿಂದೂ ಚೈತನ್ಯ ಅನ್ನೋದು ಒಂದು ಉನ್ನತವಾದ ಚೈತನ್ಯ ಸ್ಥಿತಿ ಅಂತ ಹೇಳೋರಲ್ಲ, ಅದು ನಿಜವಾಗ್ಲು ಇವಾಗ ಎಲ್ಲಾರ್ಗೂ ರಿಯಲಿಸ್ಟಿಕ್ ಆಗಿ ಅರ್ಥ ಆಗ್ತಿದೆ. ಅಂದ್ರೆ ಇದು ಎಲ್ಲದಕ್ಕೂ ಮೀರಿದ ಒಂದು ಉನ್ನತವಾದ ಚೈತನ್ಯ ಸ್ಥಿತಿ, ಅಂದ್ರೆ ನಾವು ಇದನ್ನ ಫೀಲ್ ಮಾಡ್ತಾ ಇದೀವಿ ಇವಾಗ. ಇಷ್ಟ ನಾವು ಕೇಳ್ತಿದ್ವಿ, ಬಟ್ ಇವಾಗ ನಾವು 100% ಫೀಲ್ ಮಾಡಿದೀವಿ. ಡೆಫಿನೆಟ್ಲಿ ಇನ್ನ 1 ವೀಕ್ ಮಾಡುವಂತಾನು ಡೆಫಿನೆಟ್ಲಿ ನಮ್ಗೆ ಆ ಎನರ್ಜಿ ಇದೆ. ಯಾಕಂದ್ರೆ ಅದು ಆ ಎನರ್ಜಿ ಎಲ್ಲಿಂದ ಬರ್ತಿದೆ ಅಂತಾನೆ ನೀವು ಕೊಡೋದೆ ಎವ್ರಿಡೇ ನೀವು ಕೊಡ್ತಿರಲ್ಲ ಎನರ್ಜಿ, ಸೊ ಅದ್ರಿಂದ ನಮ್ಗೆ ಪಾಸ್ ಆಗ್ತಿದೆ. ನೀವು ಆ ಭಗವಂತನ ತರನೇ ನಮ್ಗೆಲ್ಲಾ ಬಂದು ಆ ಎನರ್ಜಿ ಕೊಡ್ತಿದ್ದೀರಾ. ನಿಮ್ ಕೈಯಲ್ಲಿ ಆಗತ್ತೆ, ಮಾಡಿ ಮಾಡಿ ಅಂತ ಹೇಳಿ ನೀವು ಎನರ್ಜಿ ಕೊಡ್ತಿದ್ದೀರಾ. ನೀವ್ ಕೊಡೋ ಎನರ್ಜಿ ನಮ್ಗೆ ನೆಕ್ಸ್ಟ್ ಡೇ ವರ್ಗು ಅದೇ ತರ, ಆ ಒಂದು ಆಕ್ಟಿವ್ನೆಸ್ ಅದೇ ತರ ಇರುತ್ತೆ ನಮ್ಗೆ. ಸೊ ನಾವೆಲ್ಲೂ ಬ್ರೇಕ್ ಡೌನ್ ಆಗಲ್ಲ, ನಮ್ ಕೈಲಿ ಆಗಲ್ಲ, ನಾವು ಬಿಟ್ಬಿಡೋಣ, ಮಿದ್ಲಲ್ಲೇ ನಾವು ಬ್ರೇಕ್ ಮಾಡ್ಕೊಂಬೋಣ ಅಂತ ನಮ್ಗೆಲ್ಲೂ ಆತರ ಫೀಲಿಂಗ್ಸ್ ಬರ್ದಂಗೆ ನೀವು ತುಂಬಾ ಚೆನ್ನಾಗಿ ಎನರ್ಜಿ ಕೊಡ್ತಾ ಇದೀರಾ ಸರ್. ಸೊ ಇದರಿಂದ ನಮ್ಗೆ ನೆಕ್ಸ್ಟ್ ಡೇ ವರ್ಗು ಕಂಟಿನ್ಯೂ ಆಗ್ತಿದೆ. ಸೊ ನೆಕ್ಸ್ಟ್ ಡೇ ಎನರ್ಜಿ ಮತ್ತೆ ಡೇ ಬೈ ಡೇ ಅದ್ ಎನರ್ಜಿ ಲೆವೆಲ್ ನಮ್ಗೆ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ಮತ್ತೆ ಎಲ್ಲಾ ತರನು ನಮ್ಗೆ ಅಂದ್ರೆ ಪಾಸಿಬಿಲಿಟೀಸ್, ಅಂದ್ರೆ ಯಾವ್ದೇ ಒಂದ್ ಮಾಡಕೋರು ಪಾಸಿಬಿಲಿಟೀಸ್, ಇದಾಗತ್ತೆ, ಹಿಂಗ್ ಮಾಡಿದ್ರೆ ಕಂಟ್ರೋಲ್ ಮಾಡ್ಬೋದು, ಇದು ಮಾಡ್ಬೋದು ಅಂತ. ಆಮೇಲೆ ನಮ್ಗೆ ಏನೇ ಒಂದ್ ಸಿಚುಯೇಷನ್ ಅಷ್ಟೇ, ಇವಾಗ ನಮ್ಗೆ ಏನೋ ಆಗಲ್ಲ ಅನ್ಕೊಂಡು ನಾವು ಮೈಂಡ್ ಅಲ್ಲಿ ಅನ್ಕೊಂಡಿದ್ವಿ, ಅಂದ್ರೆ ಇವಾಗ ಎಲ್ಲಾ ಕಡೆನೇ ಪಾಸಿಟಿವಿಟಿ ನಮ್ಗೆ ಜಾಸ್ತಿ ಕಾಣ್ತಾ ಇದೆ. ಅಂದ್ರೆ ಮಾಡಲ್ಲ ಆಗಲ್ಲ ಅನ್ನೋ ನೆಗೆಟಿವಿಟಿನೇ ನಮ್ಗೆಲ್ಲ ಹೋಗ್ತಾ ಇದೆ. ಅಂದ್ರೆ ಓವರ್ ಆಲ್ ಬಾಡಿ ಹೆಲ್ತ್ ತುಂಬಾ ಚೆನ್ನಾಗಿದೆ. ತುಂಬಾ ವೆಯ್ಟ್ ಒಂದ್ 4 kg ನಂಗೆ ಇದು ವೆಯ್ಟ್ ಲಾಸ್ ಆಗಿದೆ, ಇಂಚಸ್ ಎಲ್ಲ ಲಾಸ್ ಆಗಿದೆ ನನ್ಗೆ. ಮತ್ತೆ ಫೇಸ್ ಗ್ಲೋ ಬಂದಿದೆ, ಹೇರ್ ಫಾಲ್ ಇತ್ತು ಅವೆಲ್ಲ ಕಮ್ಮಿ ಆಗಿದೆ. ಓವರ್ ಆಲ್ ಬಾಡಿ ಔಟ್ಲುಕ್ ತುಂಬಾ ಚೇಂಜ್ ಆಗಿದೆ. ನೋಡಿದ್ರಾಗ ನೋಟಿಸ್ ಮಾಡಿ ಹೇಳ್ತಾ ಇದಾರೆ, ತುಂಬಾ ಚೇಂಜಸ್ ಆಗಿದೆ ನಿಂಗೆ ಅಂತ ಹೇಳ್ತಾ ಇದಾರೆ. ಮೊನ್ನೆ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೂ ತುಂಬಾ ಜನ ಹೇಳಿದ್ರು, ಏನೋ ಚೇಂಜಸ್, ನೀನ್ ತುಂಬಾ ಒಂಥರ ಬ್ರೈಟ್ ಆಗಿ ಕಾಣ್ತಿದ್ಯಾ ಅಂತ ಹೇಳಿದ್ರು. ನಂಗೆ ತುಂಬಾ ಫೀಲ್ ಆಯ್ತು, ಖುಷಿ ಫೀಲ್ ಆಯ್ತು. ಮತ್ ಇನ್ನರ್ ಹ್ಯಾಪಿನೆಸ್ ನಮಗ್ ಬಂದಿದೆ, ಅದು ಮೇನ್ ಇನ್ನೊಂದ್ ಬೇಕಾಗಿರೋದು. ಔಟರ್ ಏನೇ ಒಂದ್ ನಾವು ಡ್ರೆಸ್ ಮಾಡ್ಕೊಂಡು ಹೊರಗಡೆ ಹೋಗ್ ಬಂದ್ರು ಅದೇನಿದ್ರು ಒಂದು ಸುಮ್ನೆ, ಅದು ಏನಿದ್ರು ಟೆಂಪರವರಿ ಅದು. ಬಟ್ ಇನ್ನರ್ ಪೀಸ್ಫುಲ್ನೆಸ್, ಇನ್ನರ್ ಹ್ಯಾಪಿನೆಸ್ ಅನ್ನೋದು ನಮ್ಗೆ ಅದು ಸಿಗ್ಬೇಕು ಅಂತಂದ್ರೆ ಈ ತರ ಒಂದ್ ಮೆಡಿಟೇಷನ್ ಇರ್ಬೋದು, ಈ ತರ ಒಂದ್ ನೀವು ಕೊಡ್ತಿರೋಂತ ಎನರ್ಜಿಯಿಂದ ಇರ್ಬೋದು, ಅಥವಾ ನಾವು ಮಾಡ್ತಿರೋ ಒಂದು ಫುಡ್ ಡಯಟ್ ಇಂದ ಇರ್ಬೋದು, ಅದರಿಂದ ತುಂಬಾ ಸಿಗ್ತಾ ಇದೆ ಸರ್. ಸೊ ಇದನ್ನ ಡೆಫಿನೆಟ್ಲಿ ಎಲ್ಲಾರು ಫಾಲೋ ಮಾಡ್ಬೇಕು. ಇದಕ್ಕೆ ಯಾವ ಏಜ್ ಲಿಮಿಟ್ ಇಲ್ಲ, ಯಾಕಂದ್ರೆ ಎಲ್ಲರಿಗೂ ಎನರ್ಜಿ ಅನ್ನೋದು ಬೇಕೇ ಬೇಕಾಗುತ್ತೆ, ಎಲ್ಲರಿಗೂ ಪಾಸಿಟಿವಿಟಿ ಬೇಕೇ ಬೇಕಾಗುತ್ತೆ. ಸೊ ಲೈಫ್ ಅಲ್ಲಿ ಬರೋ ಚಾಲೆಂಜಸ್ ನಾವು ಫೇಸ್ ಮಾಡ್ಬೇಕು ಅಂತಂದ್ರೆ ಒಂದು ಫಿಸಿಕಲ್ ಹೆಲ್ತ್ ಇರ್ಬೇಕು, ಒಂದು ಮೆಂಟಲ್ ಹೆಲ್ತ್ ಇರ್ಬೇಕು. ಸೊ ಅದೆರಡು ನಮ್ಗೆ ಇಲ್ಲಿಂದ ಸಿಗ್ತಾರೆ. ಸೊ ತುಂಬಾ ಸೂಪರ್ ಬಗೆಸ್ತಾ ಇದು. ಈ ಸೆಷನ್ ಪ್ರತಿಯೊಬ್ರು ಅಟೆಂಡ್ ಮಾಡ್ಬೇಕು. ನಾನು ತುಂಬಾ ಜನಕ್ಕೆ ಅಲ್ಲಿ ರೆಕಮೆಂಡ್ ಮಾಡಿದೀನಿ.
ನಾನು ಕೇಳಿ ತುಂಬಾ ಜನ ಕೇಳ್ತಾ ಇದಾರೆ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಹೆಂಗೆ ಏನು ಅಂತೆಲ್ಲ ಕೇಳ್ತಾ ಇದಾರೆ. ಆ ಡೀಟೇಲ್ಸ್ ನಾನು ಹೇಳ್ತೀನಿ ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಆಗುವಾಗ ನಾನು ಡೆಫಿನೆಟ್ಲಿ ನಿಮ್ಗೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದೀನಿ. ಸರ್ ನಿಮ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಮತ್ತೆ ನಾನು ಹೇಳ್ತಾ ಇದೀನಲ್ಲ ಸರ್, ನನ್ಗೆ ಇಮೋಷನ್ಸ್ ನನಗೆ ನಾನು ಕಂಟ್ರೋಲ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ನನ್ಗೆ ಬಂದಿದೆ. ಮುಂಚೆ ನನಗೇನೋ ತುಂಬಾ ಬೇಗ ತುಂಬಾ ಕೋಪ ಬರ್ತಾ ಇತ್ತು. ಅಂದ್ರೆ ಏನೇ ಒಂದ್ ತಗೋಬೇಕಾದ್ರು ಡಿಸಿಷನ್ ಇದು ಕರೆಕ್ಟ್ ಆಗಿದ್ರೆ ಹಿಂಗೆ ಇರ್ಬೇಕು ಅಂತ ನನ್ಗೆ ಒಂಥರ ಅದ್ ಹಂಗ್ ಹೋಗ್ಬೇಕಂದ್ರೆ ಹಂಗೆ ಇರ್ಬೇಕದು. ಅದೇನೋ ಸ್ವಲ್ಪ ಚೇಂಜಸ್ ಆಯ್ತು ಅಂತಂದ್ರೆ ಮೆಂಟಲಿ ನನ್ಗೆ ತುಂಬಾ ಇದಾಗ್ತಿತ್ತು. ಫಸ್ಟ್ ಡೇ ಏನಾದ್ರು ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಅದಾಯ್ತು ಅಂದ್ರೆ ಹೋಲ್ ಡೇ ನಮ್ದು ವೇಸ್ಟ್ ಆಗ್ತಿತ್ತು. ಮೆಂಟಲ್ ಹೆಲ್ತ್ ಅಂದ್ರೆ ಒಂಥರ ಏನೋ ಒಂಥರ ಸ್ಯಾಡ್ನೆಸ್. ಇವಾಗ ಏನಾಗಿದೆ ಅಂತಂದ್ರೆ ಯಾವ್ದು ಸ್ಯಾಡ್ನೆಸ್ ಬರ್ತಾ ಇಲ್ಲ. ಸ್ಯಾಡ್ನೆಸ್ ಅನ್ನೋದು ಬಂದ್ರು ಅದೇನಾದ್ರು ಆಗತ್ತೆ ಬಿಡು, ಮಾಡ್ಕೊಳ್ಳೋಣ ಬಿಡು, ಇದು ಹಿಂಗಲ್ಲ, ಹಿಂಗ್ ಮಾಡ್ಕೊಂಡ್ರೆ ಹೆಂಗಾಗುತ್ತೆ ಅಂತ ನಮ್ಮಲ್ಲೇ ಪೀಸ್ನೆಸ್ ಇದೆ. ಪೇಶನ್ಸ್ ಲೆವೆಲ್ ತುಂಬಾ ಚೆನ್ನಾಗ್ ಬಂದಿದೆ. ಪೇಶನ್ಸ್ ಇಂಪ್ರೂವ್ ಆಗಿದೆ. ಮತ್ತೆ ಇನ್ನರ್ ಪೀಸ್, ಇನ್ನರ್ ಹ್ಯಾಪಿನೆಸ್ ತುಂಬಾ ಚೆನ್ನಾಗ್ ಬಂದಿದೆ. ಸೊ ಯಾರ್ಯಾರು ಇದನ್ನ ಮಾಡಿದಾರೋ ಅವ್ರಿಗೆ ಇದನ್ನೆಲ್ಲ ಫೀಲ್ ಮಾಡ್ತಾ ಇದಾರೆ. ಸೊ ಹಂಗಾಗಿ ಸೂಪರ್ಬ್ ಸೆಷನ್ ಸರ್. ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಈ ತರ ತುಂಬಾ ಜನಕ್ಕೆ ಬೇಕಾಗಿದೆ, ಅವಶ್ಯಕತೆ ತುಂಬಾ ಜನಕ್ಕಿದೆ ಇದು. ಯಾಕಂದ್ರೆ ಎಲ್ಲಾರುನು ದುಡ್ಡಿರೋರ್ಗೆಲ್ಲಾನು ಮನಃಶಾಂತಿ ಇರುತ್ತೆ ಅಂತ ಹೇಳಕ್ ಆಗೋದೇ ಇಲ್ಲ. ತುಂಬಾ ಜನ ಡಿಪ್ರೆಷನ್ಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲೆಲ್ಲೋ ಡಾಕ್ಟರ್ಗಳನ್ನ ಹೋಗಿ ಆ ಮೆಡಿಸಿನ್ಸ್ ತಗೊಂಡು ಆ ಬಾಡಿ ಸೈಡ್ ಎಫೆಕ್ಟ್ ಆಗಿ ತುಂಬಾ ಅನುಭವಿಸ್ತಾ ಇದಾರೆ. ಸೊ ಈ ಏನು ಖರ್ಚಿಲ್ದಿರಾ ಮತ್ತೆ ಬಾಡಿಗೆ ಸೈಡ್ ಎಫೆಕ್ಟ್ಸ್ ಆಗ್ದಿರಾ ಅವ್ರು ಏನು ಡಿಪ್ರೆಷನ್ ಇದಾರೆ ಆ ಡಿಪ್ರೆಷನ್ ಕಮ್ಮಿ ಆಗುತ್ತೆ. ಅವ್ರ ಬಾಡಿಲಿರೋ ಏನ್ ಪ್ರಾಬ್ಲಮ್ಯಾಟಿಕ್ ಇದೆ ಅದನ್ನೆಲ್ಲಾನು ಕ್ಲಿಯರ್ ಮಾಡ್ಕೊಂಡು ಸೊ ಎರಡಕ್ಕೂ ಒಂದೇ ಸೊಲ್ಯೂಷನ್. ಈ ಒಂದು ಹಿಂದೂ ಚೈತನ್ಯ ಸ್ಪಿರಿಚುವಲ್ ಕ್ಲಾಸ್ ಇಂದ ಎಲ್ಲಾರ್ಗು ಸಿಗ್ತಿದೆ ಅಂತಂದ್ರೆ ಅದು ತುಂಬಾ 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 ಗ್ರೇಟ್ ಸರ್. ಅದು ನನ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲದೆ ನಾನು ಜಾಯ್ನ್ ಆದೆ. ನಾನು ತುಂಬಾ ಹ್ಯಾಪಿ ಫೀಲ್ ಆಗ್ತಾ ಇದೀನಿ. ಪೂರ್ಣಿಮಾ ನವಿಚಂದ್ ಅಂತ ನನ್ನ ಕಸಿನ್ ಅವ್ರು ನನ್ ಸಜೆಸ್ಟ್ ಮಾಡಿದ್ದೆ ಆಕ್ಚುಲ್ ಆಗಿ. ಸೊ ನಾನು ಅವಳಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದೀನಿ. ಸೊ ನಾನ್ ನೆಕ್ಸ್ಟ್ ಈಗಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್ ನೆಕ್ಸ್ಟ್ ಸೆಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಒಂದು ಖುಷಿ ಇದೆ, ನನ್ಗೆ ಬೇಗ ಕಂಪ್ಲೀಟ್ ಮಾಡ್ಕೊಂಡೆ, ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ ಅಂತ ಖುಷಿ ಇದೆ. ಇನ್ನೊಂದ್ ಕಡೆ ಬೇಜಾರಾಗ್ತಿದೆ, ಕ್ಲಾಸ್ ಮುಗೀತಲ್ಲ ನೆಕ್ಸ್ಟ್ ಸರ್ನ ಯಾವಾಗ ಮೀಟ್ ಮಾಡೋದು. ಈ ಕ್ಲಾಸ್ ಇನ್ನೂ ಚೆನ್ನಾಗಿರ್ತಿತ್ತು ಮುಂದಕ್ಕೆ ಹೋಗಿದ್ರೆ. ಯಾಕಂದ್ರೆ ನಮ್ ಎಬಿಲಿಟಿನ ನಮ್ ತೋರ್ಸ್ಕೊಡ್ತಾ ಇದೆ ಸರ್. ನಮ್ ಕೆಪಾಸಿಟಿ, ನಮ್ ಎಬಿಲಿಟಿನ ನಮ್ಗೆ ಗೊತ್ತಿತ್ತು, ಒಳಗಡೆ ಹಿಡನ್ ಆಗಿ ಕೂತ್ಕೊಂಡಿತ್ತು. ಅದನ್ನ ನೀವು ನಮ್ಗೆ ತೋರಿಸ್ಕೊಡ್ತಾ ಇದ್ದೀರಾ. ಯು ಕ್ಯಾನ್ ಡೂ ದಿಸ್, ಯು ಕ್ಯಾನ್ ಡೂ ದಟ್ ಅಂತ ನೀವೆಲ್ಲ ನಮ್ಗೆ ತೋರಿಸ್ಕೊಡ್ತಾ ಇದ್ದೀರಾ. ಸೊ ಹಂಗಾಗಿ ಸೊ ಥ್ಯಾಂಕ್ಫುಲ್ ಸರ್. ಈ ಸೆಷನ್ ಇದೇ ತರ ಕಂಟಿನ್ಯೂ ಆಗ್ಬೇಕು. ಮೆನಿ ಬ್ಯಾಚಸ್ ಸರ್, ನಿಮ್ದು ಒಂದಲ್ಲ ಎರಡಲ್ಲ, ಈ ತರ ತುಂಬಾ ಬ್ಯಾಚಸ್ ಬರ್ಬೇಕು. ತುಂಬಾ ಜನಕ್ಕೆ ಇದು ಸ್ಪ್ರೆಡ್ ಆಗ್ಬೇಕು. ಯಾಕಂದ್ರೆ ತುಂಬಾ ಜನ ಈ ಅವಕಾಶ ಗೊತ್ತಿಲ್ಲದೆ ಮತ್ತೆ ಈ ತರ ಕ್ಲಾಸಸ್ ಇದೆ ಅನ್ನೋ ಅವೇರ್ನೆಸ್ ಇಲ್ಲ, ತುಂಬಾ ಜನಕ್ಕೆ ಇಲ್ವೇ ಇಲ್ಲ. ಸೊ ಹಾಗಾಗಿ ಇದನ್ನ ಎಲ್ಲಾರ್ಗು ಸ್ಪ್ರೆಡ್ ಆಗ್ಬೇಕು. ಯೂಟ್ಯೂಬ್ ಅಲ್ಲಿ ಆದಷ್ಟು ಹೆಚ್ಚು ಲಕ್ಷಾಂತರ ವ್ಯೂಸ್ ಬರ್ಬೇಕು ನಿಮ್ಮ ವಿಡಿಯೋಸ್ಗೆ. ಸೊ ಎಲ್ಲಾರು ಈ ಬೆನಿಫಿಟ್ ನ ತಗೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್.